ಇದ್ರ ಯಾವ್ದಕ್ಕೂ ಕಳ್ಕನಕ್ ಹೋಗ್ಬೇಡ, ಜೋಪಾನವಾಗಿಟ್ಗ. ಇದು ಆಂಜನೇಯ ಸ್ವಾಮಿ ತಾಯ್ತಾ, ಇದು ನಿನ್ ಕೈಯಾಗಿದ್ರ ಯಾವ ದೇವ ಪಿಸಸಿ ಏನು ಮಾಡಲ್ಲ, ಅರ್ಥ ಆಯ್ತಾ? ಏನ್ ಗೌಡ್ರೆ ಲವ್ವಾ? ಲೇ ಕರಿಯ, ನನ್ನ ಕಣ್ಣಿಗೆ ಯಾವುದೇ ಹುಡುಗಿ ಕಂಡ್ರು ಅವಳನ್ನ ಅನುಭವಿಸ್ಬೇಕು ಅನಿಸ್ತಾ ಇತ್ತು. ಆದರೆ ಫಸ್ಟ್ ಟೈಮ್ ಅವಳನ್ನು ಮನಸ್ಸಾರೆ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ಅನಿಸ್ತಾ ಇತ್ತು. ಯಾರು ಆ ಹುಡುಗಿ? ಅವಳು ನಮ್ಮೂರಲ್ಲಿ ಅಲ್ಲ ಗೌಡ್ರೆ, ಪಕ್ಕದೂರು ರಂಗಣ್ಣನ ಮಗಳು. ಅವಳು ಯಾವನ ಮಗಳಾದರೂ ಸರಿ, ನಾವನ ಮನಸ್ಸು ಮಾಡಿದ್ಮೇಲೆ ಮುಗೀತು. ಒಪ್ಕೊಂಡ್ರೆ ಮದುವೆ, ಇಲ್ಲಾಂದರೆ ಎತ್ತಾಕೊಂಡು ಮೊದಲಾಗ್ತೀವಿ. ಗೌಡ್ರೆ ಅಷ್ಟೆಲ್ಲ ತ್ರಾಸ ತೊಗೊಂಡು ಹೋಗ್ಬೇಡ್ರಿ, ಅವ್ರ ಮನೆ ನನಗೆ ಗೊತ್ತೈತಿ, ನಾನು ಕರ್ಕೊಂಡು ಹೋಗ್ತೀನಿ. ಏ ರತ್ನವ, ಏನಪ್ಪ? ಏನಂತ ಏನು ಕೇಳ್ತಮ್ಮ? ನಮ್ಮ ಗೌಡ್ಗೊಂಡು ರಕ್ಕಸ್ಕಂದೆ ಅಂತಲ್ಲ? ಹಾ ಇಸ್ಕೊಂಡಿವಪ್ಪ, ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀವಿ. ಇನ್ನೊಂದು ತಿಂಗಳಿಲ್ಲ ಏನಿಲ್ಲ, ನಮ್ಮ ಗೌಡ ಇಸ್ಕೊಂಬ ಅಂತ ಹೇಳಣ, ಇವಾಗ ಕೊಡ್ಬೇಕು. ಇವಾಗ ರೊಕ್ಕಿಲ್ಲಪ್ಪ, ನನ್ನ ಮಗ ಕೆಲಸ ಸಿಕ್ಕಿಲ್ಲ, ನನ್ನ ಮಗ ಕೆಲಸ ಸಿಕ್ಕಟ್ಲೆ ಕೊಡ್ತೈತ. ಕೊಡದ ಅಲ್ಕ್ರಿ, ಅದಕ್ಕೆ ಇಸ್ಕೊಂಡ್ರಿ ಭಿಕಾರಿಗಳ. ಬಿಡಲ್ಲ ನೋಡಪ್ಪ, ತಿಳಿಲಾರ್ದ ತಪ್ಪು ಮಾಡ್ಬಿಟ್ಟ ನನ್ನ ಮಗ. ಇದನ್ನೆಲ್ಲ ತಲೆಗೆ ಹಾಕ್ಯನಕ್ ಹೋಗ್ಬೇಡಪ್ಪ, ಹಂಗ ಗೌಡ್ಗುನು ಹೇಳ್ಬೇಡ. ಹಾ, ಮಗನ ಕೈಲಿ ಬಡ್ಸತನ ಬಡಿಸಿ ಹೆಂಗ್ ಮಾಡ್ತಾರ ನೋಡು, ನೋಡ್ಗಿಂತ ನೀನೇನು ಸಣ್ಣತನ ಹೋಗಿ ಹೋಗಿ ಅಂತರ ಕೂಡ ಜಾಗ ತಕ್ಕಂದಿಯಲ್ಲ. ಅವ್ನು ನಿನ್ನ ಬಗ್ಗೆ ಆ ಥರ ಮಾತಾಡಿದ್ನಪ್ಪ ಅಂದ್ರೆ ನಾನು ಹೆಂಗೆ ಸುಮ್ಕಿರ್ಬೇಕು? ಅವ್ರು ದೊಡ್ಡವ್ರು, ತಲೆಗೆ ಹಾಕ್ಯಬಾರ್ದಂತಾವೆಲ್ಲ. ಏನ್ ದೊಡ್ಡ ನಮಗ ಸೌಕರ್ಯಕ್ಕಿಲ್ಲ, ಅವ್ರ ಸ್ವಾಭಿಮಾನ ಐತಿ, ಅವ್ರ ರೊಕ್ಕ ಕೊಡ್ಬೇಕಲ್ಲ. ನಾಳೆ ಪೀಸ್ ಹಾಕತ್ತ ಅವ್ರ ಮಕ್ಕದ ಮೇಲೆ. ಸರಿ ತಗ, ನೀ ಕೊಡೋದು ನೋಡಿ ನಾಳೆ. ನಮಸ್ಕಾರ ರಂಗಪ್ಪ ಅವ್ರೆ. ನಮಸ್ಕಾರ. ಹಾ ನಮಸ್ಕಾರ ರೀ. ಬರ್ರಿ ಗೌಡ್ರ, ಬಡವ್ರ ಮನೆಗೆ ಭಾಳ ದಿವ್ಸಕ್ಕೆ ಬಂದ್ರಿ. ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು ರೀ, ಅದಕ್ಕೆ ಬಂದಿದ್ವಿ. ಬರ್ರಿ ಗೌಡ್ರ, ಕುಂತ ಬರ್ರಿ. ಪರವಾಗಿಲ್ಲ ಬಿಡ್ರಿ, ನಾವೇನು ಶ್ರೀಮಂತ ಮಕ್ಕಳಲ್ಲ, ನಾವು ಬಡವ್ರ ಮಕ್ಕಳೇ. ಒಳಗನ ಕುಂತ ಬರ್ರಿ ಗೌಡ್ರ. ಇರ್ಲಿ ಬಿಡ್ರಿ, ರಂಗಪುರ ಇದೆ ಮನೆ ಅಲ್ವಾ? ಎದಕ್ಕೆ ರೀ ಗೌಡ್ರ ದೂರ ಬಂದ್ಬಿಟ್ರಿ? ಹೆಣ್ಣಿದ್ ಮನೆಗೆ ಹೆಣ್ಣು ಕೇಳಕ ಗಂಡು ಬರ್ಬೇಕಲ್ವೇನ್ರಿ ರಂಗಪ್ಪ ಅವ್ರೆ? ನೀವು ಏನು ಹೇಳಕತ್ತೀರಂತ ನನಗೆ ಅರ್ಥ ಆಗೋಲ್ತ್ರಿ. ಕೇಳಕ್ಕೆ ಏನು ಹೇಳ್ರಿ, ನಮ್ಮ ಗೌಡ್ರು ನಿಮ್ಮ ಮಗಳ ಇಷ್ಟಪಟ್ಟಾರ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮ ಗೌಡ್ರು ನಿಮ್ಮ ಮಗಳ ಮದುವೆ ಆಕಾರ. ಹಾಂ, ಏನು ಹೇಳಕತ್ತೀರಿ ಗೌಡ್ರ? ನನ್ನ ಮಗಳು ನಿಮ್ಮ ಮನೆ ಸೊಸೆ, ಇದಕ್ಕಿಂತ ಖುಷಿ ಏನೈತ್ರಿ ಗೌಡ್ರ? ನೋಡ್ರಿ ರಂಗಪ್ಪ ಅವ್ರ, ನೀವು ಅಂದಂಗಲ್ಲ, ನಿಮ್ಮ ಮಗಳನ್ನ ಒಂದು ಮಾತು ಕೇಳ್ರಿ, ಅವಳಿಗೂ ಇಷ್ಟ ಐತಿಲ್ವೋ? ನನ್ನ ಮಗಳು ಕೇಳಕ್ಕೆ ಏನೈತ್ರಿ ಗೌಡ್ರ? ನಾನು ಹಂಗ ನನ್ನ ಮಗಳು ಯಾವತ್ತೂ ನನ್ನ ಮಾತು ಮೀರೋದು ಇಲ್ಲ. ಸರಿ ಆಯ್ತ್ರಿ, ಹಂಗಾರ ಆದಷ್ಟು ಬೇಗ ಒಂದು ಒಳ್ಳೆ ದಿನ ನೋಡ್ಕೊಂಡು ನಿಮ್ಮ ಮನೆಗೆ ಬಂದೋಕೆ. ಸರಿ ಬರ್ತೀರಿ ರಂಗಪ್ಪ ಅವ್ರ. ಚಾನ್ ಕುಡ್ದು ಅಂತೀರಿ, ಬರ್ರಿ ಗೌಡ್ರ. ಇಲ್ಲಿ ತಗೋರಿ, ನಮ್ಮ ಗೌಡ್ರದ್ದು ಒಂದು ಸ್ವಲ್ಪ ಕೆಲಸ ಐತಿ, ನೆಕ್ಸ್ಟ್ ಟೈಮ್ ಬರ್ತೇವೆ. ಹಾಂ, ಹೋಗಿ ಬರ್ರಿ ಗೌಡ್ರ. ಮೊದಲ ದೇವರಿಗೆ ತುಪ್ಪ ದೀಪ ಹಚ್ಬೇಕು, ಈ ಸಂತೋಷ ಸುದ್ದಿ ನನ್ನ ಮಗಳಿಗೆ ತಿಳಿಸ್ಬೇಕು. ಕುಡಿಲೇ, ಏನು ವಿಚಾರ ಮಾಡಕೈತಿ? ಇವ ಏನ್ಲೇ ಹುಚ್ಚಿಗೆ ಕೇಳ್ತೇನ, ಹಂಗ್ಯಾಕೆ ನಗ್ತಾನ? ಏನಾದ್ಲೇ ನಿಂಗ ಹಂಗ್ಯಾಕೆ ಕಲ್ಕಿ ಸಿಗೈತಿ?
ಅಣ್ಣನ್ಗೆ ಲವ್ ಆಗಿದೆ. ಏನ ಲವ್ವ ಏನ್ ಹೇಳಕತ್ತಿ ನೀನ್? ಕರವಲೆ ಯಾರವಳು? ಯಾಕೋ ಗೊತ್ತಿಲ್ಲ, ಈ ಮನ್ಸಲ್ಲಿ ಅವಳನ್ನ ಬಿಟ್ರ ಬೇರೆ ಯಾರಿಗೂ ಜಾಗ ಇಲ್ಲದೆ ಅವಳನ್ನ ಬಹಳ ಇಷ್ಟಪಡಕತ್ತಿ ಬಿಟ್ಟಿನಿ. ಯಾರ್ಲೇ ಅವಳು? ಯಾರು ಗೊತ್ತಾ? ಏಯ್ ಇವಳ ನಿನ್ನ ಫ್ರೆಂಡ್ ಅಲ್ಲ? ಫ್ರೆಂಡ್ ಲವ್ ಮಾಡೋದು ದೊಡ್ಡ ತಪ್ಪು. ಹೌದು, ಯಾಕ ಫ್ರೆಂಡನ್ನ ಲವ್ ಮಾಡ್ಬಿಡ್ತಂತಂದ ಏನಾರ ರೂಲ್ಸ್ ಐತೇನ? ಸರಿ ಹೋಗ್ಲಿ, ನಿನ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆತ ಅದನ್ನ ಹೇಳು. ನನ್ನ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆತಪ್ಪ ಅಂದ್ರೆ ಸುಮಾರು 18 ವರ್ಷ ಆಯ್ತು. 1ನೇ ಕ್ಲಾಸ್ ಇದ್ದಾಗ ನಂದು ಅವಳದು ಫ್ರೆಂಡ್ಶಿಪ್ ಆಯ್ತು. 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಬಂದಾಗ ನನಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಲವ್ ಆಯ್ತು. ಅಲ್ಲೇ 2ನೇ ಕ್ಲಾಸ್ ಇದ್ದಾಗ ಲವ್ ಮಾಡಕೈತಿ ಅಂದ? ಜೋಕ್ ಮಾಡಕ ಒಂದು ಅತಿ ಮಿತಿ ಇರ್ಬೇಕು. ಲೇ ಜೋಕ್ ಅಲ್ಲ, ಸೀರಿಯಸ್. ಸ್ವಲ್ಪ ಹೇಳತ್ ನಂಗೆ ಕೇಳ ಸ್ವಲ್ಪ. ಸರಿ ಆಯ್ತು ಹೇಳ. ನಮ್ಮ ಫ್ರೆಂಡ್ಶಿಪ್ ಹೆಂಗಿತ್ತಪ್ಪ ಅಂದ್ರೆ ಅವಳು ಏನಾರು ತಿಂತಾ ಇದ್ರ ನನ್ನ ಬಿಟ್ಟು ತಿಂತಾ ಇರಲಿಲ್ಲ, ನಾನು ಏನಾರು ತಿಂತಾ ಇದ್ರ ಅವಳನ್ನ ಬಿಟ್ಟು ತಿಂತಾ ಇರಲಿಲ್ಲ. ಒಬ್ರಿಗೊಬ್ರು ತಿನ್ನೋ ವಸ್ತು ಹೆಂಗೆ ಶೇರ್ ಮಾಡ್ಕೊಂತಿದ್ವಿ, ಕಷ್ಟ ಸುಖನ ಹಂಗೆ ಶೇರ್ ಮಾಡ್ಕೊಂತಿದ್ವಿ. ನಾನು ಅವಳನ್ನ ಎಷ್ಟು ಇಷ್ಟಪಡ್ತಿದ್ನಪ್ಪ ಅಂದ್ರೆ ಅವಳು ನೋಡೋಕ ಮಾತಾಡ್ಸಕ ಏನೋ ಒಂದು ನ್ಯಾವ ಮಾಡ್ಕೊಂಡು ಹೋಗಿದ್ನೆ. ಪರಿಚಯ ಆಗಿ ಫ್ರೆಂಡ್ಸ್ ಆದ್ವಿ. ಫ್ರೆಂಡ್ಸ್ ಆಗ್ತಾ ಆಗ್ತಾ ಲವರ್ಸ್ ಆದ್ವಿ. ಲವ್ ಅವಳು ಮಾಡ್ತಾಳೆ ಇಲ್ಲವ ನನಗೆ ಗೊತ್ತಿಲ್ಲ, ಆದರೆ ನಾ ಮಾಡ್ತಾನೆ. ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂದ್ರೆ ನಾನು ಇಲ್ಲಿವರೆಗೆ ಅವಳಿಗೆ ಪ್ರಪೋಸ ಮಾಡಿಲ್ಲ. ಇಷ್ಟ ಆತ ನನ್ನ ಲವ್ ಸ್ಟೋರಿ. ಸರಿ ಆಯ್ತು ಬಿಡಪ್ಪ, ನಾಳೆ ಪ್ರಪೋಸ್ ಮಾಡ್ಬಿಡು. ಖಂಡಿತ ನಾಳೆ ಪ್ರಪೋಸ್ ಮಾಡೇ ಮಾಡ್ತಾನೆ. ಸರಿ ಮಾಡಂತೆ, ತಗ ಮೊದ್ಲು ಕುಡಿದ್ನ. ರೊಕ್ಕ ಕಟ್ಟು ಹೋಗಿ. ಶಿವು ಬಾಯಿಲಿ ಏನು ನೀನೇನಿಲ್ಲಿ? ನಾನು ದೇವ್ರಿಗೆ ಬಂದಿದ್ದೆ, ಯಾಕೆ ಬರ್ಬೇಡದಮ್ಮ? ಓ ಹೌದಾ, ಸರಿ ತಗೋ, ನಮ್ಮ ಮನೆಗೆ ಹೋಗ್ತೀನಿ. ಏ ತಡಿ ಹೋಗಂತೆ. ಯಾಕ ಏನಾಯ್ತು? ಅದು ನಾನು ಒಂದು ಏನೋ ಹೇಳ್ಬೇಕು. ಏನು ಹೇಳು? ಅದು ಏನು ಹೇಳು ಮಾರಾಯ, ಬೇಗ ಬೇಗ, ನಾ ಮನೆಗೆ ಹೋಗ್ಬೇಕು, ಅಪ್ಪ ಕಾಯ್ತಿರ್ತಾನ. ಅದು ಹೆಂಗಪ್ಪ ಹೇಳ್ದ, ಇವಾಗ ನೋಡಿದ್ರೆ ನಮ್ಮ ಭಯ ಆಗತ್ತವ. ಏನಿಲ್ಲ. ಹೌದು, ನಾನು ಯಾಕ ನಿನ್ನ ಹತ್ರ ಮಾತಾಡಕ ಇಷ್ಟೊಂದು ಭಯ ಪಡಕತ್ತೀನಿ? ಅದು ನಿನಗ ಗೊತ್ತು ನೋಡು. ಜಸ್ಟ್ ಫ್ರೆಂಡ್ ಹತ್ರ ಮಾತಾಡಕ್ ಇಷ್ಟೊಂದು ಭಯ ಪಡ್ತೀಯಲ್ಲ, ಯಾಕೆ, ಏನಾಗೈತಿ? ಹುಟ್ಟು ಹಬ್ಬದ ಶುಭಾಶಯಗಳು. ಅಯ್ಯೋ, ಈಟ್ ಹೇಳಕ್ ಇಷ್ಟೊಂದು ಭಯ ಪಡಾತಿ? ಯಾವ್ದಾರ ಒಂದು ಹುಡುಗಿಗೆ ಪ್ರಪೋಸ್ ಮಾಡಕ್ಕೂ ಇಷ್ಟು ಭಯ ಪಡಲ್ಲ ನೋಡು, ಅಷ್ಟು ಭಯ ಪಡಾತಿ ನೀನು. ಥ್ಯಾಂಕ್ಸ್, ಇವತ್ತು ಹಂಗ ರಾತ್ರಿ ಮನೆ ಕಡೆಗೆ ಬಂದ್ಬಿಡ. ಏನಪ್ಪ ದೋಸ್ತ, ಸುರ್ತಿಗೆ ನೀನು ಪ್ರಪೋಸ್ ಮಾಡಿದಿಲ್ಲ? ಇಲ್ಲದೆ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ. ಯಾಕಲೆ? ಯಾಕಂದ್ರೆ ಗೊತ್ತಿಲ್ಲ, ಅವಳು ನೋಡಿದ್ರ ಯಾಕೋ ಭಯ ಆಗೈತೆ. ಭಯ ಆಗಂಗಿದ್ರೆ ಯಾಕೆ ಪ್ರೀತಿ ಮಾಡ್ಕೋಯ್ದು? ಮನಸ್ಸು ಕೇಳ್ಬೇಕಲ್ಲ, ಅವಳಿಗೆ ಪ್ರಪೋಸ್ ಮಾಡ್ಬೋದು. ಅಕಸ್ಮಾತ್ ಪ್ರಪೋಸ್ ಮಾಡಿದ್ಮೇಲೆ ವಾಲಿ ಅಂದ್ಬಿಟ್ರೆ ನಂದು ಅವಳದು ಫ್ರೆಂಡ್ಶಿಪ್ ಇಲ್ಲಿಗೆ ಕಟ್ಟಾಗ್ಬಿಡುತ್ತೆ. ಆ ಫ್ರೆಂಡ್ಶಿಪ್ ಕಟ್ಟಾಗ್ಬಾರ್ದಂದ್ರೆ ನಾನು ಅವಳಿಗೆ ಪ್ರಪೋಸ್ ಮಾಡಬಾರ್ದು. ಇಷ್ಟಕ್ಕೆ ಅವಳಿಗೆ ಪ್ರಪೋಸ ಮಾಡೋಕೆ ಹೋಗಿಲ್ಲ. ಲೇ, ನಿನ್ನಿಂದ ಅವಳಿಗೆ ಪ್ರಪೋಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವಳ ಹೆಸರೇ ತಗೋಬೇಡ, ಅವಳ ಬಗ್ಗೆ ನಮ್ಮ ಮುಂದೆ ಹೇಳಕ್ಕೆ ಹೋಗ್ಬೇಡ.
ನೀವೇನು ಇಷ್ಟು ಈಜಿಯಾಗಿ ಹೇಳ್ಬಿಡ್ತೀರಿ ಅವಳ ಹೆಸರು ಹೇಳ್ಕೋಬೇಡ, ಅವಳ ಸುದ್ದಿ ಮಾತಾಡಕ್ಕೆ ಹೋಗ್ಬೇಡತ್ತ. ಆದ್ರೆ ಅವಳು ನೆನೆಸ್ತಾರ ದಿನಗಳಿಲ್ಲ, ಅವಳ ಜೊತೆ ಮಾತಾಡಲಾರ್ದ ಕ್ಷಣಗಳಿಲ್ಲ. ಅವಳು ನೋಡ್ತಿದ್ರೆ ನೋಡ್ತಾ ಇರ್ಬೇಕು ಅನ್ಸುತ್ತಾ, ಮಾತಾಡ್ತಿದ್ರೆ ಮಾತಾಡ್ತಾ ಇರ್ಬೇಕು ಅನ್ಸುತ್ತಾ. ನಂದು ಒಂಥರ ಒಂದು ಸೈಡ್ ಲವ್. ಅವಳು ಇಷ್ಟಪಟ್ಟಿದ್ದು ನಿನ್ನೆ ಮೊನ್ನೆ ಅಲ್ಲ, ಚಿಕ್ಕ ವಯಸ್ಸಲಿಂದ ಇಷ್ಟಪಟ್ಟಿರೋದು. ಅವಳನ್ನ ಹೆಂಗೆ ಮರೆಯೋಕ್ಕಾಗತ್ತ? ನನಗೆ ಅನ್ಸುತ್ತಾ ಅವಳಿಗೆ ನನ್ನ ಮೇಲೆ ಮನಸ್ಸೈತಿ ಅಂತ. ಅವಳು ನನ್ನ ಇಷ್ಟಪಡಕತ್ತೇಳ ಅಂತಂದು ಅವಳು ಕಣ್ಣಲ್ಲೇ ಗೊತ್ತಾಗತ್ಲೆ. ಲೇ ಆಕಿಗೆ ನಿನ್ನ ಮೇಲೆ ಮನ್ಸಿತ್ತು ಅಂದ್ರೆ ಆಕೆ ಪ್ರಪೋಸ್ ಮಾಡ್ಕೈತಿ, ಅದಕ್ಕೆ ಮಾಡಿಲ್ಲ. ಇವ್ರದೆಲ್ಲ ಒಂದು ಲವ್ ಸ್ಟೋರಿ. 21 ವರ್ಷ ಆತು ದಿನ ಹೇಳಕ್ಕೊಂತಾರೆ. ಅವಳನ್ನ ನಾನು ಇಷ್ಟಪಡ್ತಾನಕಿನ ಅವಳು ನನ್ನ ಎಷ್ಟು ಇಷ್ಟಪಡ್ತಾಳೆ ಅನ್ನೋದು ಮುಖ್ಯ ಆಗತ್ತೆ. ಏನು ಅರ್ಥ ಆಗ್ಲಾರ್ದಂಗೆ ಮಾತಾಡೋಕೆ ಹೋಗ್ಬೇಡ. ಶ್ರುತಿ, ಏನ್ ಶಿವು? ಏನ್ ಹೇಳಿ ಶಿವು? ಅದು ಬೇಗ ಬೇಗ ಹೇಳು, ನಂಗೆ ಟೈಮ್ ಆಕತಿ. ನಾನು ಒಂದು ಮಾತು ಹೇಳ್ಬೇಕು. ಏನದು? ಅದು ಯಪ್ಪ ಹೆಂಗಪ್ಪ ಹೇಳೋದು, ಸಿಕ್ಕಾಪಟ್ಟೆ ಭಯ ಆಗತ್ತದ. ಇದೊಂದು ಸಲ ಮಿಸ್ ಮಾಡ್ಕೊಂಬಿಟ್ರೆ ವಾಪಸ್ ಹೇಳೋದಾಗಲ್ಲ. ಹೆಂಗಾರ ಧೈರ್ಯ ಮಾಡಿ ಹೇಳ್ಬೇಡಣ. ನೋಡು ಶ್ರುತಿ, ಇದರಲ್ಲಿ ಮುಚ್ಚುಮರಿ ಏನಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನ ಚಿಕ್ಕ ವಯಸ್ಸಿಂದ ಲವ್ ಮಾಡಕತ್ತೀನಿ, ಇವಾಗ ಲವ್ ಮಾಡಕತ್ತೀನಿ, ಮುಂದೆ ಲವ್ ಮಾಡ್ತೀನಿ. ಐ ಲವ್ ಯು. ಏನು ಹೇಳಕತ್ತೀನಿ? ನೀ ಹಿಂಗದೆ ಅಂತ ನಂಗೆ ಗೊತ್ತಿರಲಿಲ್ಲ. ಛೀ, ನಿನ್ನೊಬ್ಬ ಜಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ. ನಿನ್ನ ಮನಸ್ಸಲ್ಲಿ ಈ ಥರ ಐತಿ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡು ಶ್ರುತಿ, ಆ ಥರ ಹೇಳೋಕೆ ಹೋಗ್ಬೇಡ. ನಿನ್ನ ಭಾಳ ಹಚ್ಕೊಂಡ್ಬಿಟ್ಟಿನಿ. ನಿನ್ನ ಬಿಟ್ರೆ ಬೇರೆ ಯಾರನ್ನೂ ಇಷ್ಟಪಡೋಕೆ ಹಿಂಗೆ ಮನಸ್ಸು ಒಪ್ಪೋದು. ನಿನ್ನೆಲ್ಲಿ ಮಿಸ್ ಮಾಡ್ಕೊಂಬಿಡ್ದು ಅಂತಂದು ಪ್ರತಿ ದಿನ ಪ್ರತಿ ಕ್ಷಣ ನನ್ನ ತಲೆ ಹುಚ್ಚಿಡ್ದು ಬಿಡೈತಿ. ಪ್ಲೀಸ್ ನನ್ನ ಪ್ರೀತಿನ ಒಪ್ಪಿಗೆ ಹಠ ಮಾಡೋಕೆ ಹೋಗ್ಬೇಡ. ಏನು, ನಾನು ನಿನ್ನ ಇಷ್ಟಪಡದ? ಆ ಥರ ಕನ್ಸು ಮನಸ್ಸಿನಾಗೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನನ್ನನ್ನು ನೀ ಹೆಂಗೆ ಇಷ್ಟಪಟ್ಟಿ? ನನ್ನ ಕಾಲಿಗಿರೋ ಬಣ್ಣನೂ ನಿನ್ನ ಮಕ್ಕಕ್ಕಿಲ್ಲ. ಇದ ಫಸ್ಟು, ಇದ ಲಾಸ್ಟ್. ಇನ್ನು ಮುಂದೆ ನನಗೆ ನಿನ್ನ ಮಕ್ಕ ತೋರ್ಸಕ್ಕೆ ಹೋಗ್ಬೇಡ, ಮಾತಾಡ್ಸಕ್ಕೂ ಹೋಗ್ಬೇಡ. ಇವತ್ತಿಂದ ನನ್ನ ನಿನ್ನ ಫ್ರೆಂಡ್ಶಿಪ್ ಕಟ್. ಇರ್ಬಿಡು ದೋಸ್ತ, ಸಮಾಧಾನ ಮಾಡಿಕೆ. ಆಕಿ ಸಲ ನೀನಾಗಿ ಬೇಜಾರಾಕಿ, ಆಕಿಲ್ಲ ಅಂದ್ರೆ ನೋಡ್ಬೇಕಿ. ಈ ಪ್ರೀತಿ ಈ ಪ್ರೇಮ ಎಲ್ಲ ಮಿಂಗಲ್ ಆಗಿದ್ದವ್ರಿಗೆ, ನಮ್ಮಂತ ಸಿಂಗಲ್ ಆಗಿದ್ದವ್ರಿಗೆಲ್ಲ ಆ ದೇವರು ಎಲ್ಲರ ಹಣೆ ಬರ್ನ ಪೆನ್ನಿದು ಬರದ್ರ ನಮ್ಮ ಹಣೆ ಬರ್ನ ಸೀಸ್ಗಡ್ಡಿದು ಬರ್ದ ಅನ್ಸುತ್ತೆ. ಅದಕ್ಕೆ ಬೆವರನಿಗೆ ಎಲ್ಲ ತೊಳ್ಕೊಂಡೋಗೈತಿ. ಚಿನ್ನ, ನೀನು ಸಿಗದೇ ಇರು, ಆದರೆ ಈ ಮನ್ಸಲ್ಲಿ ನೀನು ಯಾವತ್ತು ಶಾಶ್ವತ. ಈ ಮನ್ಸಲ್ಲಿ ನಿನಗೆ ಬಿಟ್ರ ಬೇರೆ ಯಾರಿಗೂ ಜಾಗ ಇಲ್ಲ ಕಣೆ. ಲೇ, ಆ ದೇವ್ರು ಹೇಳ್ತಾನ, ತಾಳ್ಮೆಯಿಂದರು ಸಮಯ ಸಂದರ್ಭ ಬಂದಾಗ ಎಲ್ಲ ಪಡ್ಕೊಂತಿ ಅಂತ. ನಾ ಏನು ಪಡ್ಕೊಂಡಿನಿ? ನಾ ಪ್ರೀತಿ ಮಾಡಿದ ಹುಡುಗಿನ ನಂಗೆ ಸಿಕ್ಕಿಲ್ಲ. ಇದೆಲ್ಲ ಸುಳ್ಳು ಅನ್ಸುತ್ತೆ. ಚಿನ್ನ, ನನಗೆ ಸಿಗ್ಲಾರ್ದ ಸಾವುಕಾರ್ತಿ ನೀನು, ನಿನ್ನ ಮರೆಯಲಾಗಲಾರ್ದ ಬಡವ ನಾನು. ಏನಂದೆ ನೀನು? ನನ್ನ ಕಾಲಿಗಿರೋ ಬಣ್ಣ ನಿನ್ನ ಮಕ್ಕಕ್ಕಿಲ್ಲ ಅಂಜಲ್ಲ. ಕಾಗಿ ಒಂದು ಮಾತು ಹೇಳ್ತಂತೆ, ಉಸಿರಿದ್ದಾಗ ನನ್ನ ಕಂಡ್ರ ಓಡಿಸುವ ಜನರು ಉಸಿರು ನಿಂತಾಗ ನನಗಾಗಿ ಕಾಯ್ತಿರ್ತಾರೆ. ಈ ಮಾತು ಎಷ್ಟು ಸತ್ಯಪ್ಪ ಅಂದ್ರೆ, ಒಂದಲ್ಲ ಒಂದಿನ ನೀ ನನಗೋಸ್ಕರ ಕಾಯ್ತೀಯ, ನನ್ನ ಹತ್ರ ಬಂದೇ ಬರ್ತೀಯ. ಈ ಮಾತನ್ನ
ನೆನಪಲ್ಲಿ ಇಟ್ಕೋ. ದೋಸ್ತ, ಸಮಯ ಕೆಟ್ಟಾಗ ಯಾರೇನಂದ್ರೂ ಹಂಚ್ಕೊಳ್ಳೇಬೇಕು. ಅದ್ರ ವಿರುದ್ಧವಾಗಿ ಹೋದ್ರೆ ಸಂಬಂಧಗಳೇ ಹಾಳಾಗಿ ಹೋಗ್ತಾವೆ. ಚಿನ್ನ, ಮಳೆ ನಿಂತಾರ ಮರದ ನೀನು ನಿಂದ್ರಲ್ಲ. ನೀ ನನ್ನ ಮರ್ತಾರ ನಾನಿನ್ನ ಮರೆಯಲ್ಲ. ಮನಸ್ಸಲ್ಲಿ ಹುಟ್ಟಿದ ಪ್ರೀತಿಗೆ ಎಂದೆಂದಿಗೂ ಸಾವಿಲ್ಲ. ಯಾಕೆ ಖುಷಿ ಆಗಲ್ಲ? ಇವತ್ತು ನಂಗೆ ಶಿವ್ ಪ್ರಪೋಸ್ ಮಾಡ್ಬಿಟ್ಟ. ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಅಂತಿಂತ ನಿಮ್ಮ ಲವ್ ಸಕ್ಸಸ್ ಆಯ್ತು. ಆದ್ರೂ ನಾ ಆ ಥರ ಮಾಡಬಾರ್ದಿತ್ತು. ಏನು ಮಾಡಿದ್ರಿ? ರಿಜೆಕ್ಟ್ ಮಾಡಿಬಿಟ್ಟೆ. ಅಲ್ವೇ, ನಿನಗೂ ಅವನ ಮೇಲೆ ಮನಸ್ಸಿತ್ತು, ಎದಕ್ಕೆ ರಿಜೆಕ್ಟ್ ಮಾಡಿದ್ವಿ? ನಿಮ್ಗೆ ಹುಡುಗರಿಗೆ ಒಟ್ಟ ಬುದ್ಧಿನೇ ಇಲ್ಲ ನೋಡ. ಎದಕ್ಕೆ? ನೋಡ್ತಮ್ಮ, ಹುಡುಗರು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರ ಅದ್ರಲ್ಲಿ ಥ್ರಿಲ್ ಇರಲ್ಲ. 1-4 ದಿವ್ಸ ಕಾಡ್ಸ್ಬೇಕಲ್ಲ. ಏನ್ ಬೇ ನೀನು ನಿನ್ನ ಅಷ್ಟು ಇಷ್ಟಪಟ್ಟನ 4 ದಿನ ಕಾಡಿಸ್ಬೇಕಂತ ಗೊತ್ತಾಗಲ್ಲನ? ನೀನು ಹುಡುಗಿ ಆಗಿದ್ರೆ ಗೊತ್ತಾಕಿತ್ತು ಹುಡುಗಿಯರ ಕಷ್ಟ ಏನಂತ. ಹುಡುಗರು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ? ಒಂದು ಸ್ವಲ್ಪ ದಿನ ಕಾಡಿಸ್ಬೇಕಲ್ಲ. ಹಂಗಾದ್ರೆ ಗೊತ್ತಾಕತಿ ನಮ್ಮ ಹುಡುಗ ನಮ್ಮನ್ನಷ್ಟ ಇಷ್ಟಪಡ್ತಾನ ಅಥವಾ ಬೇರೆಯವ್ರನ್ನೂ ಇಷ್ಟಪಡ್ತಾನ ಅಂತ. ಹೆಂಗೆ ನೋಡ್ರವ, ನಿಮ್ಮ ಲವ್ ಸರಿ, ನೀವು ಹೆಂಗಾರ ಮಾಡ್ತೀರಿ. ನಾನಂತ ಬಿಡ್ಬೇಕು. ಬಂದೇವ ಮಗಳ ಬಾಯ್ ನಡಿ ನಡಿ. ಸರಿ, ಹಂಗಿದ್ರೆ ಬರ್ತೀರ ರಂಗಪ್ಪ? ಹಾಂ, ಹೋಗಿ ಬರ್ರಿ ಕೊಡ್ರಿ. ಅಪ್ಪ, ಅವ್ರು ಯಾರು ಬಂದಿದ್ರಲ್ಲ? ಪಕ್ಕದವ್ರನ್ನ ಗೌಡ್ರು ನಿನ್ನ ನೋಡಕ್ ಬಂದಿದ್ರವ. ಅಪ್ಪ, ನಂಗೆ ಇವಾಗಲೇ ಮದುವೆ ಬೇಡಪ್ಪ. ಏ ನೀನು ಹುಚ್ಚಿ, ಮದುವೆ ಇವಾಗ ಮಾಡ್ಕೊಳ್ಳಾರ್ದ ಮುದಕ್ಕೆ ಅಂದ್ಮೇಲೆ ಮಾಡ್ಕೊಂತೀಯನವ? ಅಪ್ಪ, ಅದು ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಸರಿ, ಏನು ಹೇಳಮ್ಮ ಅದು? ನಾ ಒಂದು ಹುಡುಗನ ಇಷ್ಟಪಟ್ಟಿನಪ್ಪ. ಅವನ್ನ ಮದುವೆ ಆಗ್ಬೇಕಂತನೂ ಮಾಡೀನಿ. ಏನು ಹೇಳಕತ್ತಿದಿ? ಯಾರವನು? ಅಪ್ಪ, ಅದು ನಾ ರತ್ನಮತಿ ಮಗನ ಭಾಳ ಇಷ್ಟಪಟ್ಬಿಟ್ಟೀನಿ. ಅವನಿಗೆ ನಾನು ಬಿಟ್ಟಿರೋಕ್ಕಾಗಲ್ಲ, ನನಗೂ ಅವ್ನು ಬಿಟ್ಟಿರೋಕ್ಕಾಗಲ್ಲ. ಅವನು ಭಾಳ ನನ್ನ ಇಷ್ಟಪಡಾತನ. ಹೋಗಿ ಹೋಗಿ ಅಂತ ಬಿಗಡಿನ ಲವ್ ಮಾಡ್ತೀಯ? ನಮಗೇನೋ ಈಟ್ ಐತಿ, ಅವನಿಗೆ ಏನೈತಿ? ಒಂದು ಗುಡಿಸ್ಲೇ ಬದುಕತ್ತೇನ ಅವನು. ನೋಡು, ನಾನು ಆ ಗೌಡ್ರಿಗೆ ಮಾತು ಕೊಟ್ಟಿನಿ. ನನ್ನ ಮರ್ಯಾದೆ ಉಳಿಬೇಕನ್ನಂಗಿತ್ತಂದ್ರ ಗೌಡನ ಮದುವೆ ಆಗು. ನಾನು ಸಾಯ್ಬೇಕನ್ನಂಗಿದ್ರ ಆ ಬಡ ಬಿಕರಿಂದ ಮದುವೆ ಆಗು. ನಾಳೆ CSK ವರ್ಸಸ್ RCB ಐತಪ್ಪ. ಹೆಂಗೆ ಮತ್ತೆ ಯಾವ್ದು ಆಡಿದ್ದು? ನಾನು RCB ಬಾರ್ದು ನೈ. ಅಣ್ಣ, ಶಿವ ಎಲ್ಲಿ? ಎದಕ್ಕೆ ಬೇಕು ಶಿವು? ಅವನ ಹತ್ರ ಸ್ವಲ್ಪ ಮಾತಾಡೋದಿತ್ತಣ್ಣ. ಅಂಥದ್ದು ಏನಾಯ್ತು ಅವನ ಹತ್ರ ಮಾತಾಡೋದು? ಅಣ್ಣ, ನಾನು ಅವ್ನ ಪ್ರೀತಿ ಮಾಡಕತ್ತೇನಣ್ಣ, ಅದನ್ನ ಅವ್ನಿಗೆ ಹೇಳ್ಬೇಕಾಗಿತ್ತು. ನಾ ಸಣ್ಣಗೆ ನಾಟಕ ಹಚ್ಚನ ನಮ್ಮ ಹುಡುಗನ ಲೈಫಲ್ಲಿ ಆಟ ಆಡಿಕೆ ಆಟ ಅಲ್ಲಣ್ಣ, ನಾನು ನಿಜವಾಗ್ಲೂ ಅವ್ನು ಇಷ್ಟಪಡತ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡಲಿ, ಸಣ್ಣ ನಾಟಕ ಹಚ್ಚಾರ. ಪಾಪ ಅವ್ನು ಪ್ರಪೋಸ್ ಮಾಡಿದಾಗ ಇವ್ರು ಒಪ್ಪಿಗೆಂದಿಲ್ಲ, ಈಗ ಇವ್ರು ಪ್ರಪೋಸ್ ಮಾಡ್ತಾರಂತ. ಇದನ್ನೆಲ್ಲ ನಂಬಕ್ಕೆ ನಮ್ಮ ನೊಚ್ಚರು ಮಾಡ್ಕೊಂಬಿಟ್ರ. ಇಲ್ಲಣ್ಣ, ನಾನು ಅವ್ನು ಭಾಳ ಇಷ್ಟಪಡತ್ತಿದ್ದೆ. 1-4 ದಿನ ಕಾಡ್ಸ್ಬೇಕಂತ ಮಾಡಿದ್ದೆ. ಆದ್ರೆ ನಮ್ಮಪ್ಪ ಮನ್ಯಾಗ ಮದುವೆ ಫಿಕ್ಸ್ ಮಾಡ್ಯಾನ. ಅದು ನಂಗೆ ಇಷ್ಟ ಇಲ್ಲ. ನಾ ಮದುವೆ ಅಂತ ಆದ್ರೆ ಅವನ ಅಣ್ಣ, ಅವ್ನು ಬಿಟ್ಟರೆ ನಾ ಯಾರನ್ನೂ ಮದುವೆ ಆಗಲ್ಲ. ನೀವು ಹುಡಿಯಾರು ಒಪ್ಪೇನದು ಒಪ್ಕೊಂತೀರಿ, ಅಷ್ಟಾಗಿ ಕಾಡಿಸ್ತೀರಿ? ಅಲ್ಲ, ನಿಮ್ಗೆ ನಿಜವಾಗ್ಲೂ ಮನಸ್ಸಿತ್ತಂದ್ರೆ ಅವನ ಮೇಲೆ ಅವತ್ತು ಒಪ್ಪಿಗೆಬೇಕಾಯ್ತು. ಅವತ್ತೇ ಕೊಲ್ಲಿ ಅಂದ್ರೆ ಅದೇ ಹೇಳ್ದಲ್ಲ ಅಣ್ಣ, 1-4 ದಿನ ಕಾಡ್ಸ್ಬೇಕಂತಂದು ಹೇಳಿ. ಅವಾಗ ಆ ಥರ ತಪ್ಪು ಮಾಡಿದ್ಕ ಅಣ್ಣ ಈಗ ಈ ಪರಿಸ್ಥಿತಿ ಬಂದೈತಿ. ಪ್ಲೀಸ್ ಅಣ್ಣ, ನಮ್ಮನ್ನಿಬ್ಬರನ್ನು ಒಂದು ಮಾಡ್ರಿ. ಸರಿ, ಆಯ್ತು ಬರ್ರಿ. ಸರಿ ಅಣ್ಣ.
ಯಾಕೋ ಮತ್ತೆ ಯಾಕೆ ಬಂದೆ? ಮುಂಜಾನೆ ಅವಮಾನ ಮಾಡಿ ಹೋಗ್ಯಲ್ಲ, ಅಷ್ಟು ಸಾಕಲ್ಲ ನಿನಗೆ? ಮತ್ತೆಳ್ಳ ಅವಮಾನ ಮಾಡಕ್ಕೆ ಬಂದ್ಯಾನ? ನಿಮ್ಮಂಥ ಹುಡುಗಿಯರಿಗೆ ನಮ್ಮಂಥ ಹುಡುಗರು ಪ್ರೀತಿ ಎಲ್ಲಿ ಅರ್ಥ ಆಗತ್ತೆ? ನಾನು ಎಷ್ಟು ಹಚ್ಕೊಂಡಿದ್ನೆ, ನೀನು ಈ ಥರ ಮಾತಾಡೈತಿ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗ ಹೇಳಿದಿಲ್ಲ ಅಲ್ಲೇ, ಇವತ್ತಿಂದ ನಿನ್ನ ಫ್ರೆಂಡ್ಶಿಪ್ ಕಟ್ ಅಂತಂದ. ಮತ್ತೆ ಯಾಕೆ ಬಂದೆ? ಈ ಹಾಳಾದ ಮನಸ್ಸು ಒಟ್ಟು ಸುಮ್ಕೆ ಇರಲ್ಲ. ಯಾವುದೋ ಹುಡುಗಿನ ಹಚ್ಚಂತಪ್ಪ ಅಂದ್ರೆ ನಿಂತ್ರ ಹಾಕ್ಯ, ಕುಂತ್ರ ಹಾಕ್ಯ, ಮಲಗಿದ್ರ ಹಾಕ್ಯ, ಅದು ಏನೋ ಗೊತ್ತಿಲ್ಲ, ಕಾರಣನೇ ಇರಲ್ಲ. ಆದರೂ ಅವಳನ್ನ ನೋಡ್ಬೇಕು ಅನ್ಸತಿ, ಮಾತಾಡ್ಬೇಕು ಅನ್ಸತಿ. ನಿನ್ನ ಹಚ್ಕೊಂಡಕ್ಕ ಈ ಮನಸ್ಸು ನೊಂದು ಬೆಂದು ಕಂಗಾಲಾಗ್ಬಿಟ್ಟೈತಿ. ಮುಂಜಾನೆ ಹೇಳ, ಇವತ್ತಿಂದ ನಿನ್ನ ಫ್ರೆಂಡ್ಶಿಪ್ ಕಟ್ ಅಂತ ಮತ್ತೆ ಒಳಗೊಂಡು ಇನ್ನು ಹಾಕಿದೆ ರೈಟ್ ಆಗಿ ಹೇಳಕತ್ತ, ನೀ ಕೇಳಿಸ್ಕೊ. ನಮ್ಮ ಮನ್ಯಾಗ ಮದ್ವಿ ಫಿಕ್ಸ್ ಮಾಡಾರ. ಏ ಕಂಗ್ರಾಚುಲೇಷನ್, ಮದುವೆ ಊಟ ಯಾವಾಗ? ಹೇ ಎದು ಗೋಳ ಬಿಡ್ತೀನಿ, ಏನು ಪಾಪ ಮಾಡಿದ್ನಿ ನನಗೆ? ನನಗೂ ನಿನ್ ಮೇಲೆ ಮನ್ಸೈತಿ, ಅದನ್ನ ಅರ್ಥ ಮಾಡ್ಕೊ. ಏ ಏನಾಗತ್ತಿ ನೀನು? ಮುಂಜಾನೆ ಮನಸ್ಸಿಲ್ಲ ಅಂತ ಹೇಳಿದ್ಯಲ್ಲ. ನನಗೂ ನಮ್ಮ ಹುಡುಗನ್ನ ಒಂದು 4 ದಿನ ಕಾಡ್ಸ್ಬೇಕಂತ ಇತ್ತು, ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಇವಾಗೇನ ನಿಂಗೆ ಆ ಮದುವೆ ಇಷ್ಟ ಆಯ್ತಲ್ಲ? ನಂಗೆ ಆ ಮದುವೆ ಚೂರು ಇಷ್ಟ ಇಲ್ಲ. ಹೌದು, ನಿಮ್ಮಪ್ಪ ನಿನ್ನ ಯಾರ ಜೊತೆ ಮದುವೆ ಮಾಡ್ಸಾನ? ಪಕ್ಕದೂರು ಗೌಡನ ಜೊತೆ. ನಿಂಗೆ ಆ ಗೌಡನ ಮದುವೆ ಆಗಕ್ಕೆ ಇಷ್ಟ ಆಯ್ತಲ್ಲ? ನಿನ್ ಬಿಟ್ರೆ ನಂಗೆ ಬೇರೆ ಯಾರನ್ನು ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಸರಿ ಆಯ್ತು ಬಿಡು, ನೀ ನನ್ನ ಪ್ರೀತಿ ಮಾಡ್ತಂಗಿಲ್ಲ ಅಷ್ಟು ಸಾಕು. ಅಡ್ಡ ಯಾವನ ಬಂದ್ರೆ ನಿನ್ನ ಬಿಟ್ಟು ಕೊಡಲ್ಲ, ಆಯ್ತಾ? ಸರಿ ಆಯ್ತು. ಏಯ್ ದೂರ ಸರಿ. ಯಾಕೇನಾಯ್ತು? ಇದೆಲ್ಲ ಹಗ್ಗು ಟಚ್ಚಿಂಗು ಎಲ್ಲ ಮದುವೆ ಆದಮೇಲೆ, ಮದುವೆ ಮುಂಚೆ ಏನಿಲ್ಲ. ನೀನು ಈಗ ಆಸೆ ಇಟ್ಕೊಂಡು ಹೋಗ್ಬೇಡ, ಹೋಗ. ಅದೇ ಪ್ರಪೋಸ್ ಮಾಡಿದ ತಕ್ಷಣಕ್ಕೆ ಹಗ್ ಮಾಡಕ್ಕೆ ಬಂದ. ಹುಡುಗರಿಗಿಂತ ಹುಡುಗಿಯರ ಫಾಸ್ಟ್ ಅದಾರೆ. ಅಲ್ವಾ ಲೇ, ಅವ್ನು ಮಾರ್ತಿದ್ದಂಗೆ ಲೇ, ನಾನು ಹುಡುಗಿನ ಕರ್ಕೊಂಡ ಜಾತ್ರೆಗೆ ಹೋಗ್ಬೇಕಂತ ಮಾಡಿದ್ದೆ. ರೊಕ್ಕ ನನ್ನ ಹತ್ರ 500 ರೂಪಾಯಿ ಕೊಡ್ತೀನಿ ಅಂತೇಳಿ ಈ ಫೋನ್ ಹಚ್ಚಿರ ಫೋನ್ ತಗೊಂಡ್ರ ಎಲ್ಲಿದ ನಾವು? ನೀರು 500 ರೂಪಾಯಿ ಫೋನ್ ತಗೊಂಡ್ಲೆ. ಲೇ ಅವ್ನು ಮಾರ್ತಿದ್ದೆ, ನಂಗೆ ಸ್ವಲ್ಪ ಫೋನ್ ಹಚ್ಕೊಡ್ಲಿ ಅವನಿಗೆ. ಸರ್ದ ಯಾಕೋ ಒಂಥರ ಆಗಿಲ್ಲ. ಏನಿಲ್ಲ, ಹಂಗ ಸಣ್ಣ ಪುಟ್ಟ ಏನಾರು ಕೆಲಸ ಇರ್ತಾವಲ್ಲ, ಅದು ಏನು ಇವತ್ತಾಗ ಭಾಳ ಚಂದ ಕಾಣಕತ್ತಿ. ನಾ ಹೆಂಗಿದ್ರು ನೀನು ಚಂದನ ಅಲ್ಲ. ಏಯ್ ಸರ್ಕ ಎಲ್ಲಿ ಬರ್ತೀಯ? ಯಾಕೆ ಅಷ್ಟು ದೂರ ಹೋಗ್ತಾ ಇದೀಯ? ಹತ್ರ ಬಂದ್ರು ದೂರ ಹೋಗ್ತಿ. ಏನಾಗಿತ್ತು ನಿನಗ? ಏಯ್ ಇದು ಇವಾಗ ನೋ ಟಚ್, ಇದೆಲ್ಲ ಮದುವೆ ಆದಮೇಲೆ. ಇವಾಗೇನ ನಡೆಯಲ್ಲ. ಇವಾಗ ನೀನು ಒಂದು ಮಾರು ದೂರ ಇರ್ಬೇಕು. ನಡಿ ಮನೆಗೆ. ಗೌಡ್ರಿಗೆ ರೊಕ್ಕ ಕೊಡೋದೈತೆ, ಎಲ್ಲದೇ ಕೆಲಸ ಕೇಳ್ಕೊಂಡ್ ಹೋಗ್ಬೇಕನ್ನ ಸ್ವಲ್ಪ ತಲೆಗೈತೆ ನಿನಗೆ? ಕೊಡಕ್ ಬರ್ತದ ಅವ್ರಿಗೆ? ಎಲ್ಲಿ ಕೊಡ್ತಿ? ಮಾಡಕ್ ಕೆಲಸ ಎಲ್ಲ ಬರೇ ಉಣ್ಣೋದ ಅಡ್ಯಾಡೋದು ಇಷ್ಟ ನಿನ್ ಕೆಲಸ. ಅಲ್ವೇ, ನಾನು ಕೆಲಸ ಹುಡುಕಾಡಕತ್ತೀನಿ, ಕೆಲಸ ಸಿಗೋದು ನಾನೇ ಮಾಡ್ಲು. ದುಡಿಯಾರಾದ್ರೆ ಹೆಂಗಾರ ಹೋಗ್ತಾರ ಕೆಲಸ ಕೇಳ್ಕೊಂಡ್? ನೀ ದುಡಿಯತಲ್ಲ, ಬರೇ ದುಡ್ದಾಕಿದ್ ಉಣ್ಣಾತ. ಮನ್ಯಾಗ ಉಣ್ಣ ಕೂಡ ನಿಮ್ದಿಲ್ಲ. ನಾವು ಮನ್ಯಾಗ ನೀನ ಉಣ್ಬೇಕಾರ. ಹೋಗು ಸುಟ್ರ ನಿನ್ ನಡ್ ಸುಡ್ತ, ನಾವ್ ಮಟ್ ಸುಡಗಲ್ಲ. ಇದೇನ್ ನಮ್ಮ ಒಳ್ಳೆ ಉಣ್ಬಾ ಅಂತ ಕರೆವಲ್ದು. ಹೊಟ್ಟೆ ಬೇರೆ ಸಿಕ್ಕಾಬಿಟ್ರೆ ಹಸುವಾಗ್ಬಿಟ್ಟೈತಿ. ಇವಾಗ ಒಳ್ಳೆ ಅಂತ ಹೋದ್ಯಪ್ಪ ಅಂದ್ರ ನಮ್ಮ ಹೊಟ್ಟೆನ ಸುಡೋದು. ಹೋಗಿದ್ದಲ್ಲ, ಹೋಗ್ಬೇಕಿಲ್ಲ, ಮತ್ತೆ ಬಂದಿ? ನೀವು ಹೋಗಂದ್ರೆ ಹೋಗ್ಬಿಡ್ತ ಮಾಡ್ಬಿಟ್ಟೇನ? ಅಲ್ಲಿ ನಮ್ ದೋಸ್ತ್ ಮಾವನ ಯಾರ ನಂಬರ್ ಬೇಕಾಯ್ತಂತೆ, ನಂಬರ್ ಕೊಡಕ್ ಹೋಯ್ತ. ಈಗ ಬೇಗ ಬಿಟ್ಟು ಹಡದ್ ಹೋಗ್ಬೇಕಂತ ಅಷ್ಟಕ್ಕೆ. ನಂಗೆ ಹಸು ಆಯ್ತು, ನಾ ಊಟ ಮಾಡ್ತೀನಿ.
ಇನ್ನ ಸ್ವಲ್ಪ ಅನ್ನ ಇಟ್ಕೊಂಡ್ ಉಣ್ಣ. ಸರಿ ಗೌಡ್ರಿ. ಈಗ ಹೊರಗಡೆ ಹೋಗಲ್ರಿ, ಬಂದ್ ಕೂಡಲೇ ಹೇಳ್ತೀನಿ ರೀ. ಆಯ್ತು ಸರಿ ಗೌಡ್ರಿ, ಹೇಳ್ತೀನಿ ತಗೋರಿ, ಬಂದ್ ಕೂಡಲೇ ಹೇಳ್ತೀನಿ ರೀ. ನೀವು ಬರ್ರಿ ಗೌಡ್ರಿ. ಬರ್ರಿ ಗೌಡ್ರಿ. ಸರಿ. ಯಾವ ಮಗಳ ಏನಪ್ಪ ಬಂದೆ? ಗೌಡ್ರು ಬರ್ತಾರಂತಮ್ಮ, ರೆಡಿ ಆಗಿಬಿಡುವು. ಆಯೋ ಏನ್ ವಿಚಾರ ಮಾಡಕತ್ತಿದ್ದೇವ? ಹೋಗಿ ರೆಡಿ ಆಗು. ಸರಿ ಆಯ್ತಪ್ಪ. ಏ ಶಿವು, ನಮ್ಮಪ್ಪ ಮದುವೆ ಫಿಕ್ಸ್ ಮಾಡ್ಯಾರ, ಗೊತ್ತೈತಿಲ್ಲ ನಿಂಗ? ಗೊತ್ತೈತಿ. ಅದಕ್ಕೆ ಏನ್ ಮಾಡಂಗದಿ? ಅದಕ್ಕೆ ಏನು ಮಾಡೋಕೆ ಇವಾಗ? ಬಾ ಓಡೋಗೋಣ. ಏನ ಓಡಿ ಹೋಗೋದ? ಏನು ಆಕತ್ ನೀನು? ನನ್ನ ಕೈಲಿ ಓಡಿ ಬರೋಕ್ಕಾಗಲ್ಲ. ಬಸ್ಸಿಗಲ್ಲ, ಆಟೋಕಲ್ಲವಾನ. ಆ ಥರ ಓಡೋಗೋದಲ್ಲ. ಎಲ್ಲರ ದೂರ ಹೋಗಿ ಮದುವೆ ಆಗಿ ಜೀವನದಾಗ ಸೆಟ್ಲ್ ಆಗನ. ಇಲ್ಲೇ ಇದ್ದ ನಮ್ಮಪ್ಪ ಗೌಡನ್ ಜೊತೆ ಮದುವೆ ಮಾಡ್ಸೋದಂತ್ರ ಗ್ಯಾರಂಟಿ. ಓಡೋಗೋಣ ಬಾ. ಏನು ಯೋಚನೆ ಮಾಡಾತಿ? ಸರಿ ಆಯ್ತು, ನೀನು ಹೋಗು. ರೆಡಿಯಾಗಿ ಬರ್ತೀನಿ ನಡಿ. ಬರ್ಲಿಲ್ಲ ಅಂದ್ರೆ ನೋಡು ಮತ್ತೆ. ಅಯ್ಯೋ ಏನ್ ಮಾಡೋದು ಇವಾಗ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ, ಏನಾಗೈತಿ ಇವನ್ಗೆ? ಸಿಕ್ಕ್ರೆ ನನ್ನ ಮಕ್ಕಳು ಇನ್ನೂ ಸಿಕ್ಕಿಲ್ರಿ. ನಿಮ್ಗೇನ್ರ ಸಿಕ್ಕ್ರಿ? ನಮಗೂ ಇನ್ನೂ ಸಿಕ್ಕಿಲ್ಲ. ನಿನ್ನ ಮಗ ನನ್ನ ಮಗ ತಲೆ ಕೆಡಿಸಿ ಎಲ್ಲಿ ಕರ್ಕೊಂಡು ಹೋಗ್ಯ? ನನ್ನ ಮಗ ನಿನ್ನ ಮಗಳ ಕರ್ಕೊಂಡ್ ಹೋಗ್ಕನಪ್ಪ. ನಿನ್ನ ಮಗಳ ನನ್ನ ಮಗನ್ ಕರ್ಕೊಂಡ್ ಹೋಗ್ಯಾಳ. ನೋಡವ್ವ, ನನ್ನ ಮಗಳಿಗೆ ಏನನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿದ ಪರಿಣಾಮ ನೆಟ್ಟಗಿರಲ್ಲ. ಆಮೇಲೆ ನಾನು ಮಾಡೋದೇ ಬೇರೆ ಐತಿ. ನೋಡಪ್ಪ, ನನ್ನ ಮಗ ಏನಾರ ಆದ್ರೆ ನಾನು ಸುಮ್ಮನಿರಲ್ಲ. ಒಂದ್ಸಲ ನಿಂಗೆ ಹೇಳಿದ್ರೆ ಅರ್ಥ ಆಗತ್ತಿಲ್ಲ. ಇಡೀ ರಾತ್ರಿ ನಾ ಕಾದನಿ. ಯಾವ್ದಾರ ಒಂದ್ ಹುಡುಗನ್ನ ಓಡೋಗೋಣ ಬಾ ಅಂತ ಕರ್ದೆ ಅಂದ್ರ ಓಡಾಡೆ ಬರ್ತಾರ. ನಿನಗೇನಾಗೈತೆ ಅಂತ ರೋಗ? ಏ ಶಿವ, ಏಯ್ ಹುಡುಗಿಯರ ಕರೆದ ತಕ್ಷಣಕ್ಕ ಹುಡುಗರು ಬರ್ತಾರ ಅಂತ ತಿಳ್ಕೊಬೇಡ. ಎಲ್ಲ ಹುಡುಗರು ಹಂಗಿರಲ್ಲ. ಇವಾಗ ರಾತ್ರಿ ಯಾಕೆ ಬರ್ಲಿಲ್ಲ? ಕೆಲ್ಸತ್ತು. ಏನ್ ಕೆಲ್ಸ ಅಂತದ್ದು? ಏನೋ ಕೆಲಸ, ನಿನ್ಗೆ ಯಾಕೆ ಬೇಕದಲ್ಲ? ನಾ ಎಷ್ಟು ಸಲ ನಿಂಗೆ ಕಾಲ್ ಟ್ರೈ ಮಾಡೀನಿ. ಫೋನ್ ಯಾಕೆ ಸ್ವಿಚ್ ಆಫ್ ಇತ್ತು? ಚಾರ್ಜ್ ಇದ್ದಿಲ್ಲ. ಚಾರ್ಜ್ ಯಾಕೆ ಇಟ್ಟಿದ್ದಿಲ್ಲ? ಕರೆಂಟ್ ಇದ್ದಿಲ್ಲ. ಕರೆಂಟ್ ಯಾಕೆ ಇದ್ದಿದ್ದಿಲ್ಲ? ಅದನ್ನೆಲ್ಲ ಲೈನ್ ಮನ್ ಕೇಳು, ನಾನೇ ಕೇಳ್ತೀನಿ. ನೀನ ಕೇಳಿ ಹೇಳಲ್ಲ. ನಾನೇ ಕೇಳಂದೆ. ಸರಿ ಆಯ್ತು, ಇವಾಗ ಯಾಕೆ ಬಂದಿದ್ದಿ? ನಿನ್ನೇನು ಹೇಳಿದ್ದೆ ಅಂತ ಗೊತ್ತೈತಿಲ್ಲ? ನೋಡ, ನನಗೆ ನಮ್ಮವನ್ ಬಿಟ್ಟು ಬರೋಕೆ ಮನಸ್ಸಿಲ್ಲ. ನನಗೆ ನಮ್ಮವನ್ ಪ್ರೀತಿಗಿಂತ ನಿನ್ನ ಪ್ರೀತಿಯನ್ನ ದೊಡ್ಡದಲ್ಲ. ನೋಡು, ನೀ ಆ ಥರ ಎಲ್ಲ ಹೇಳಕ್ ಹೋಗ್ಬೇಡ. ನಾನು ನಮ್ಮ ಅಪ್ಪನ ಬಿಟ್ಟು ಬಂದೀನಿ. ನೀ ಈ ಥರ ಎಲ್ಲ ಹೇಳಕ್ ಹೋಗ್ಬೇಡ. ನಿಂಗೆ ಕೈ ಮುಗಿದು ಕೇಳ್ಕೊಂತೀನಿ, ಬಾ ಹೋಗೋಣ. ಏಯ್ ಹೋಗಿರಲ್ಲ ಸಾಕ. ನೋಡ, ನನಗೆ ನಮ್ಮೊಂದು ಬಿಟ್ರೆ ಬೇರೆ ಯಾರಲ್ಲ. ನಮ್ಮ ಹೋಗ ನನ್ನ ಬಿಟ್ರೆ ಬೇರೆ ಯಾರಲ್ಲ. ನೀ ಹೇಳಿದ ತಕ್ಷಣಕ್ಕೆ ಬರೋಕ್ಕಾಗಲ್ಲ. ಹೈಟ್ ಸುಮ್ಮನೆ
ನಮ್ಮ ಅಪ್ಪಗೂ ನಾನ ಒಬ್ಬಕ್ಕೆ ಇರೋದು. ನನ್ ಬಿಟ್ರೆ ಯಾರದಾರ ನಮ್ಮ ಅಪ್ಪಗ? ಬಾ ಹೋಗೋಣ. ನೋಡ, ನಿಮ್ಮ ಅಪ್ಪಗೆ ನೀವು ಒಬ್ಬಕ್ಕೆ ಇರೋದ, ನಮ್ಮ ಮಗು ನಾನು ಒಬ್ಬ ತಿರೋದ. ಓಡಿ ಹೋಗಿ ಅವರಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ನೀನು ನಿಜವಾಗ್ಲು ನನ್ನ ಪ್ರೀತಿ ಇತ್ತಪ್ಪ ಅಂದ್ರೆ ನಿಮ್ಮ ಮನೆಗೆ ನೀನು ಒಪ್ಸು, ನಮ್ಮ ಮನೆಗೆ ನಾವು ಒಪ್ಪಿಸ್ನು. ಅವ್ರ ಮುಂದೆ ಮದುವೆ ಆಗಿ ಜೀವನ ಮಾಡೋಣ. ಹಿಂಗೆ ಓಡಿ ಹೋಗಿ ಅವ್ರಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ನಮ್ಮಪ್ಪ ಒಪ್ಪಿದ್ರೆ ನಾ ಯಾಕೆ ಇಲ್ಲಿಗೆ ಬರ್ತಿದ್ದೆ? ನಮ್ಮಪ್ಪಂಗೆ ಮೊದ್ಲ ನೀ ಕಂಡ್ರ ಆಗಲ್ಲ. ಪ್ಲೀಸ್ ಹಠ ಮಾಡಬೇಡ, ನಿನ್ ಕೈ ಮುಗಿತೀನಿ, ಬಾ ಹೋಗೋಣ. ನಿಮ್ಮ ಅಪ್ಪಗ ನಿನ್ನ ಬಿಟ್ರೆ ಬೇರೆ ಯಾರಲ್ಲ, ನಮ್ಮ ಅವ್ಗ ನನ್ನ ಬಿಟ್ರೆ ಬೇರೆ ಯಾರಲ್ಲ. ನಾವು ಈ ಥರ ಓಡಿಗೆ ಬೇರೆ ದೇವರಾಗಿದ್ರೆ ನನ್ನ ಮಗಳು ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಿದ್ರು. ನೀನು ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ನನಗೆ ತುಂಬ ಸಂತೋಷ ಆಯಿತು. ನೋಡು ಮಗಳೇ, ನೀ ಏನು ಚಿಂತೆ ಮಾಡಬೇಡ. ನಿನ್ನ ಖುಷಿನೇ ನನ್ನ ಖುಷಿ. ನೀನು ಯಾರನ್ನ ಇಷ್ಟಪಟ್ಟಿದೀಯಾ ಅವ್ರ ಜೊತೆನೇ ಮದುವೆ ಮಾಡಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಅಪ್ಪ. ಶಿವು, ನಿಮ್ಮಿಬ್ರು ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದಪ್ಪ. ಸರಿ ಆಯ್ತು. ಟೈಮ್ ಆಯ್ತು, ಇನ್ನೂ ಬಸ್ ಬರಾತಲ್ಲ ಇಲ್ಲಲ್ಲ. ಒಬ್ಬಳೆ ಇಲ್ಲೇ ಯಾಕೆ ನಿಂತಿದ್ಯಾ? ಕಾಲೇಜ್ಗೆ ಹೋಗಿದ್ದೆ, ಬಸ್ಸಿನ ದಾರಿ ಕಾಯಕತ್ತೀನಿ, ಬಸ್ ಬರಾಕೊಲ್ದು. ನೋಡು, ನಾನು ಮದುವೆ ಆಗೋ ಹುಡುಗಿ ಕಾಲೇಜು ಸ್ಕೂಲ್ ಅಂತೆಲ್ಲ ಹೋಗೋದಲ್ಲ ನನಗಿಷ್ಟ ಆಗಲ್ಲ. ನಾಳೆಯಿಂದ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ, ಅರ್ಥ ಆಯ್ತಾ? ಹತ್ತು ಗಾಡಿ ಅತ್ತೆ. ಏಯ್, ಶಿವು, ಇವನೇ ತಾನೇ ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗ? ನೀನು ಬರೀ ಇವನ್ನ ಪ್ರೀತಿ ಮಾಡ್ತಾ ಇದೀಯ ಅಂತಾನೆ ಇವನಿಗೆ ಈ ಥರ ಹೊಡೆದಿದ್ದೀವಿ. ಇವನ ಜೊತೆ ಮದುವೆಗಿದ್ವೆ ಅಂತ ಏನಾದರೂ ಹೋದ್ರೆ ನಿನ್ನ ಅವನ್ನ ಇಬ್ಬರನ್ನ ಕತ್ತರಿಸಾಕ್ತೀನಿ. ಪ್ಲೀಸ್ ನಿನ್ ಕೈ ಮುಗಿತೀನಿ, ಅವನಿಗೆ ಮಾತ್ರ ಏನು ಮಾಡಬೇಡ. ನೀ ಹೇಳ್ದಂಗೆ ನಾ ಕೇಳ್ತೀನಿ. ಆಯ್ತು. ಏಯ್, ಬಿಟ್ಟು ಕಳ್ಸ್ರ ಅವನ್ನ. ಸರಿ ಆಯ್ತು ಬಾಸ್. ಯಾಕೆ ಬೇಜಾರು ಮಾಡ್ಕೊಂತಿ? ಸಮಾಧಾನ ಮಾಡ್ಕೆ. ಸಮಾಧಾನ ಮಾಡ್ಕೊಳಕ ನಂದು ಹೊಲ ಮನೆ ಹೋಗಿಲ್ಲ. ನಾ ಮನ್ಸಾರೆ ಪ್ರೀತಿ ಮಾಡಿದ ಹುಡುಗಿ ಹೋಗ್ಯಾಳ. ಅವಳು ಇಲ್ಲ ಅಂದರೆ ನನ್ನ ಕೈ ಬದುಕಕ್ಕೆ ಆಗೋದಲ್ಲಿ. ದೋಸ್ತ, ಟೆನ್ಷನ್ ತೊಗೊಳಕೋಗ್ಬೇಡ. ನಾಳೆ ಬೆಳಗ್ಗೆನೆ ನಿಂದು ಅವಳದು ಮದುವೆ. ಏನು ಮದುವೆನಾ? ಏನು ಹೇಳಕತ್ತಿ ನೀನು? ನಿಜನೇ ಹೇಳ್ತಾ ಇರೋದು. ಸರಿ ಆಯ್ತಲೇ. ಶ್ರುತಿ, ಅಣ್ಣ ಅಣ್ಣ, ಶಿವು ಎಲ್ಲಿ? ಅಲ್ಲಿ ಶಿವ ನಿನಗೋಸ್ಕರ ಕಾಯ್ಕೊಂತಾನ, ಹೋಗಂಬ.
ನಾನು ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ. ನನ್ನ ಹತ್ರ ಇಲ್ದಿರೋದು ಅವನ ಹತ್ರ ಏನಿದೆ? ನಾನು ಕಣ್ಣಿಟ್ಟಿರೋ ಹಣ್ಣಿಗೆ ಅವನು ಕೈ ಹಾಕಿದ್ದಾನೆ. ಅವನು ಕೈ ಹಾಕಿರೋ ಹಣ್ಣಿಗೆ ನಾನು ಯಾಕೆ ಬಾಯಿ ಹಾಕ್ಲಿ? ನೀನು ನನಗೂ ಬೇಡ, ಅವನಿಗೂ ಬೇಡ. ಇದ್ರೆ ಅವನಮ್ಮ ನೆಮ್ಮದಿಯಾಗಿರ್ಬೇಕು. ಹತ್ರ ಬಂದ್ರು ದೂರ ಹೋಗಿ. ಏನಾಗಿತ್ತು ನಿನಗ? ಶ್ರುತಿ 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 ಶಿವು, ಇವತ್ತು ತುಂಬಾ ಖುಷಿ ಆಗತೈತಿ. ಯಾಕ? ನಿನ್ ತೊಡಿ ಮೇಲೆ ಕೊನೆ ಸಲ ಪ್ರಾಣ ಬಿಡಾತೀನಿ. ಶಿವು, ನಿನ್ ಜೊತೆ ಬದುಕ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ಆ ದೇವ್ರು ಈಡೇರಿಸ್ಲಿಲ್ಲ. ನೀ ಆ ಥರ ಮಾತಾಡಕ್ ಹೋಗ್ಬೇಡ, ನಿಂಗೆ ಏನೂ ಆಗಲ್ಲ. ನಾನು ದಿನ ಶ್ರುತಿ, ನಿಂಗೆ ಹಿಂಗೇನಾಗಲ್ಲ, ನೀ ಆ ಥರ ಮಾತಾಡಕ್ ಹೋಗ್ಬೇಡ. ಶಿವು, ಮುಂದಿನ ಜನ್ಮ ಅಂತಿದ್ರ ಒಂದಾಗಣ. ಶ್ರುತಿ 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 ಎಲ್ಲರ ದೂರ ಹೋಗಿ ಮದುವೆ ಆಗಿ ಜೀವನದಾಗ ಸೆಟ್ಲ್ ಆಗಣ. ಪ್ರೀತಿ ಅನ್ನೋದು ಒಂದು ಪವಿತ್ರವಾದ ವಸ್ತು, ಅದನ್ನ ಯಾವತ್ತೂ ದೂರ ಮಾಡಕ್ಕೆ ಹೋಗ್ಬೇಡ್ರಿ. ಈ ಪ್ರಪಂಚದಲ್ಲಿ ಪ್ರೇಮಿಗಳು ದೂರ ಆಗಿರ್ಬೋದು, ಆದರೆ ಪ್ರೀತಿ ಯಾವತ್ತೂ ದೂರ ಆಗಿಲ್ಲ. ಪ್ರೀತಿ ಹುಟ್ಟಕ ಬಡತನ ಸಿರಿತನ ಏನೂ ಬೇಕಾಗಿಲ್ಲ, ಒಂದು ಒಳ್ಳೆ ಮನಸ್ಸಿದ್ರೆ ಸಾಕು. ಸದಾ ಈ ಜೀವ ನಿನಗಾಗಿ.